ಬೇಯಿಸಿ ತಿನ್ನುವ ಆಹಾರದಲ್ಲಿ ವೈರಸ್ ಇರಲ್ಲ, ಬ್ಯಾಕ್ಟೀರಿಯಾ ಇರಲ್ಲ, ಪ್ರೋಟೋಸೋವಾ ಇರಲ್ಲ, ಎಲ್ಲವೂ ಕೂಡ ಅದು ಸುಟ್ಟೋಗಿರುತ್ತೆ. ನೀವು ಕೋಳಿ ಫಾರಮ್ನಾಗ ಏನಾದರೂ ಕೆಲಸ ಮಾಡೋರು ಇದ್ದರೆ ಅಲ್ಲೇ ನೀವು ಕೇರ್ ತೊಗೊಳ್ಳಿಲ್ಲ ಅಂದರೆ, ಮಾಸ್ಕ್ ಹಾಕ್ಕೊಳ್ಳಿಲ್ಲ ಅಂದರೆ ಅದರ ಪಿಕ್ಕೆ, ಕೋಳಿ ಪಿಕ್ಕೆ ಒಳಗೆ ವೈರಸ್ ಇರುತ್ತೆ. ಅದು ನೀನು ಬರೀ ಕೈನಲ್ಲಿ ಎಲ್ಲ ಎತ್ತಾಗೋದ್ರಿಂದ ಬರುವ ಪಾಸಿಬಿಲಿಟಿ ಇರುತ್ತೆ. ಕೋಳಿ ಫಾರ್ಮ್ನಾಗಿರೋನಿಗೆ ಕೋಳಿ ಜ್ವರ ಬಂದರೆ ಅವನು ಸತ್ತೋಗಲ್ಲ. 1-2 ದಿನ ಜ್ವರ ಇರುತ್ತೆ, ನೆಗಡಿ ಇರುತ್ತೆ, ಕೆಮ್ಮಿರುತ್ತೆ. ನೀವು ಕೋಳಿ ತಿನ್ನೋದ್ರಿಂದ ನಿಮಗೆ ಕೋಳಿ ಜ್ವರ ಬರೋಲ್ಲ. ಅದಕ್ಕೆ ಖುಷಿಯಿಂದ, ಕೋಳಿ ಇಸ್ ಎ ಗುಡ್ ಪ್ರೋಟೀನ್. ಮೊಟ್ಟೆ ಇದೆಯಲ್ಲ, ಒನ್ ಆಫ್ ದಿ ವಂಡರ್ಫುಲ್ ನ್ಯಾಚುರಲ್ ಪ್ರೋಟೀನ್. ಕೋಳಿ ಜ್ವರ ಬಂದಾಗೆ ನೀವು 2 ಕೋಳಿ ತಿನ್ನಿ ಅಂತೀನಿ. ಯಾಕೆ ಬರ್ತೀರಿ ಡಾಕ್ಟ್ರೆ ಅಂದರೆ, ಯಾಕಂದರೆ ಕೋಳಿ ರೇಟ್ ಬಿದ್ದೋಗ್ತದೆ. ಪಾಪ ಅವ್ನು ಖರ್ಚಾದರೆ ಸಾಕು ಅಂತ ಕಡಿಮೆ ರೇಟಿಗೆ ಕೊಡ್ತಾನೆ. ಕೋಳಿ ತಿನ್ನೋದ್ರಿಂದ ಕೋಳಿ ಜ್ವರ ಬರೋಲ್ಲ 100%. ವೈದ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸತ್ತು ಕೋಳಿನ ಯಾರೂ ತಿನ್ನಲ್ಲ, ಬದುಕಿದ್ದಾಗೆ ಕುಯ್ದು ತಿನ್ನೋದು. ಒಂದು ಫಾರ್ಮ್ನಾಗ ಬಂದಾಗೆ ಆ ಜೀವಂತ ಕೋಳಿಗಳನ್ನ ತೊಗೊಂಡೋಗಿ ರೈತ ಪಾಪ ಮುಚ್ಚಿ ತನಗೂ ಲಾಸು, ಯಾರೋ ಬಡಬಗ್ಗರಿಗೆ ಕಡಿಮೆ ರೇಟಿಗೆ ಕೊಟ್ಟರೆ ಅವರಾದರೂ ತಿಂತಾರೆ. ಆದರೆ ಅವರಿಗೆ ಭಯ. ಅದಕ್ಕೆ ನೋಡಿ, ಮಟನ್ ರೇಟ್ ಜಾಸ್ತಿ ಆಗುತ್ತೆ, ಕೋಳಿ ರೇಟ್ ಕಡಿಮೆ ಆಗುತ್ತೆ. ಆದರೆ ನೀವು ಬುದ್ಧಿವಂತರಾದರೆ ಕೋಳಿ ಜ್ವರದ ಸಮಯದಲ್ಲಿ 2 ಕೋಳಿ ತಿನ್ನಿ, ಯಾಕಂದರೆ ಚೀಪಾಗಿ ಸಿಗುತ್ತೆ. ಯಾಕಂದರೆ ಕೋಳಿನ ಯಾರು ಹಸಿ ತಿನ್ನಲ್ಲ, ಬೇಯಿಸೇ ತಿನ್ನೋದು. ಬೇಯಿಸಿ ತಿನ್ನುವ ಆಹಾರದಲ್ಲಿ ವೈರಸ್ ಇರಲ್ಲ, ಬ್ಯಾಕ್ಟೀರಿಯಾ ಇರಲ್ಲ, ಪ್ರೋಟೋಸೋವಾ ಇರಲ್ಲ, ಎಲ್ಲವೂ ಕೂಡ ಅದು ಸುಟ್ಟೋಗಿರುತ್ತೆ. ಆದ್ದರಿಂದ ನಿಮಗೇನು ಕಾಯಿಲೆ ಬರೋಲ್ಲ. ಬಟ್ ಕೋಳಿಯಿಂದ ನಮಗೆ ಡೈರೆಕ್ಟಾಗಿ ಜ್ವರ ಬರುತ್ತಾ? ನೀವು ಕೋಳಿ ಫಾರಮ್ನಾಗ ಏನಾದರೂ ಕೆಲಸ ಮಾಡೋರು ಇದ್ದರೆ ಅಲ್ಲೇ ನೀವು ಕೇರ್ ತೊಗೊಳ್ಳಿಲ್ಲ ಅಂದರೆ, ಮಾಸ್ಕ್ ಹಾಕ್ಕೊಳ್ಳಿಲ್ಲ ಅಂದರೆ ಅದರ ಪಿಕ್ಕೆ, ಕೋಳಿ ಪಿಕ್ಕೆ ಒಳಗೆ ವೈರಸ್ ಇರುತ್ತೆ. ಅದು ನೀನು ಬರೀ ಕೈನಲ್ಲಿ ಎಲ್ಲ ಎತ್ತಾಗೋದ್ರಿಂದ ಬರುವ ಪಾಸಿಬಿಲಿಟಿ ಇರುತ್ತೆ. ಬಂದರೂ ಕೂಡ ಇವತ್ತು ಯಾಕೆ ವೈರಲ್ ಜ್ವರ ಅಂದರೆ ಜನ ಅಷ್ಟು ಹೆದರ್ತಾರೆ ಅಂದರೆ, ಕೊರೋನಾ ಸಮಯದಲ್ಲಿ ನಾವು ನೋಡಿದಂಥ ಸಾವು ನೋವುಗಳು. ಆ ಸಾವು ನೋವುಗಳು ನಿಮಗೆ ಮತ್ತೆ ಜ್ಞಾಪಿಸ್ತೀನಿ. ವೈರಸ್ ಕಾಯಿಲೆ ಅಂದರೆ ಅದು ಮರಣ ಮೃದಂಗವನ್ನು ಬಾರಿಸುವ ಕಾಯಿಲೆ ಅಲ್ಲ, ಗೊಣ್ಣೆ ಸುರಿಸೋ ಕಾಯಿಲೆ ಅಂತ ಮಾಧ್ಯಮದಲ್ಲಿ ಹೇಳಿದ ಮೊದಲನೇ ಡಾಕ್ಟ್ರ್ ನಾನು. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ಯಾಂಡಮಿಕ್ ಕಾಯಿಲೆ ಅಂತ ಬರುತ್ತೆ. ನಮ್ಮ ಮೆಡಿಕಲ್ ಭಾಷೆ ನಿಮ್ಗೆ ಅರ್ಥ ಆಗಲ್ಲ. ಎಂಡೆಮಿಕ್ ಅಂತೀವಿ, ಸ್ಪೊರಾಡಿಕ್ ಅಂತೀವಿ, ಪ್ಯಾಂಡಮಿಕ್ ಅಂತೀವಿ. 40 ವರ್ಷಕ್ಕೆ ಒಂದು ಸಾರಿ ವೈರಲ್ ಕಾಯಿಲೆ. ಪ್ಯಾಂಡಮಿಕ್ ಅಂದರೆ ಒಂದು ದೇಶದಲ್ಲಿ ಶುರುವಾಗಿ ಇಡೀ ಪ್ರಪಂಚಕ್ಕೆ 223 ಕಂಟ್ರಿಗೆ ಹರಡಿದಂಥ ಜ್ವರನ ನಾವು ಪ್ಯಾಂಡಮಿಕ್ ಅಂತೀವಿ. ಮೊದಲನೇ ವರ್ಲ್ಡ್ ವಾರ್ ಸಮಯದಲ್ಲಿ ಇನ್ಫ್ಲೂಯೆನ್ಸಾ ಅಂತ ಒಂದು ವೈರಸ್ಸು ಅರ್ಧ ಯುರೋಪ್ನನ್ನೇ ಸಾಯಿಸಿಬಿಟ್ಟಿತ್ತು. ನಾನು ಡಾಕ್ಟ್ರ್ ಆದಮೇಲೆ ನಾನು ಕಂಡಂಥ ಮೊದಲನೇ ಪ್ಯಾಂಡಮಿಕ್ ಕಾಯಿಲೆ ನಮ್ಮ ಕೋವಿಡ್ ಕಾಯಿಲೆ. ಅದರಿಂದ ಆ ಸಮಯದಲ್ಲಿ ಸತ್ರು. ವೈರಸ್ಸು ಒಂದು ನೆಪ ಮಾತ್ರ. 108 ಕಾರಣಗಳಿದ್ದು, ಅದೇ ಇವಾಗ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಡೆಫಿನೆಟ್ಲಿ ಕೋಳಿ ಫಾರ್ಮ್ನಾಗಿರೋನಿಗೆ ಕೋಳಿ ಜ್ವರ ಬಂದರೆ ಅವನು ಸತ್ತೋಗಲ್ಲ. 1-2 ದಿನ ಜ್ವರ ಇರುತ್ತೆ, ನೆಗಡಿ ಇರುತ್ತೆ, ಕೆಮ್ಮಿರುತ್ತೆ. ಏನಂದರೆ ಅವನಿಗೆ ಒಂದು ಎಚ್ಚರಿಕೆ ಹೇಳಬೇಕು, ಅಪ್ಪ ದಯವಿಟ್ಟು ನಿಮ್ಮ ಮನೆಗೆ ಹೋಗೋದಕ್ಕೆ ಮೊದಲು ಕೈ ತೊಳ್ಕೊ, ಚೆನ್ನಾಗಿ ಇದು ಮಾಡ್ಕೊಂಡು ನೀನು ಇಲ್ಲಿನ ಜ್ವರ ತೊಗೊಂಡೋಗಿ ನಿಮ್ಮ ಮಕ್ಕಳಿಗೆ ಅಂಟಿಸ್ಬೇಡ ಅಂತ ಹೇಳ್ತೀವಿ. ಆದ್ದರಿಂದ ಕೊನೆಯದಾಗಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಕೋಳಿ ಜ್ವರ ಕೋಳಿಯಿಂದ ಕೋಳಿಗಳಿಗೆ ಹೋಗುತ್ತೆ. ಅನ್ಫಾರ್ಚುನೇಟ್ಲಿ ಜಾಸ್ತಿ ಕೋಳಿಗಳು, ಆ ಕೋಳಿಗಳನ್ನ ಸೆಪ್ರೇಟ್ ಮಾಡಿಟ್ರೆ, ಐಸೋಲೇಟ್ ಅಂತೀವಿ ನಾವು, ಅವನ್ನೇ ಸೆಪ್ರೇಟಾಗಿಟ್ಟರೆ ಬೇರೆ ಕೋಳಿಗಳಿಗೆ ಬರೋಲ್ಲ. ಕೋಳಿಗಳಿಗೆಲ್ಲ ವ್ಯಾಕ್ಸಿನ್ ಇದೆ, ಮಾಡ್ಬೋದು. ಬಟ್ ಕೋಳಿ ತಿನ್ನಬೇಕೋ ಬೇಡ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಕೊಡ್ತೀನಿ. ನೀವು ಕೋಳಿ ತಿನ್ನೋದ್ರಿಂದ ನಿಮಗೆ ಕೋಳಿ ಜ್ವರ ಬರೋಲ್ಲ. ಅದಕ್ಕೆ ಖುಷಿಯಿಂದ, ಕೋಳಿ ಇಸ್ ಎ ಗುಡ್ ಪ್ರೋಟೀನ್. ಮೊಟ್ಟೆಯಿಂದನೂ ಬರೋಲ್ಲ, ಇದು ಚೆನ್ನಾಗಿ ತಿಳ್ಕೊಂಬಿಡಿ. ಮೊಟ್ಟೆ ಇದೆಯಲ್ಲ, ಒನ್ ಆಫ್ ದಿ ವಂಡರ್ಫುಲ್ ನ್ಯಾಚುರಲ್ ಪ್ರೋಟೀನ್. ಇವತ್ತು ಅನೇಕ ಗೌರ್ಮೆಂಟ್ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಮೊಟ್ಟೆಯನ್ನು ಫ್ರೀ ಕೊಡ್ತಾರೆ. ಆದರೆ ಜನಗಳು ತಿಳುವಳಿಕೆ ಕಡಿಮೆ ಆಗಿರೋದ್ರಿಂದ ಕೋಳಿ ಜ್ವರದ ಟೈಮ್ನಲ್ಲಿ ಕೋಳಿ ಮೊಟ್ಟೆ ಫ್ರೀ ಕೊಡ್ತಾರೆ. ನಮ್ಮ ಮಕ್ಕಳು ತಿಂದರೆ ಕೋಳಿ ಜ್ವರ ಬರುತ್ತೆ ಅಂತ ತಿನ್ನೋಕ್ಕೆ ಕೊಡೋದಿಲ್ಲ. ದಯವಿಟ್ಟು ನನ್ನ ಮಾತನ್ನು ಕೇಳಿ, ನಿಮ್ಮ ಮಕ್ಕಳಿಗೆ ದಿನಕ್ಕೊಂದು ಮೊಟ್ಟೆ ಕೊಡಿ. ಇಟ್ಸ್ ಎ ವಂಡರ್ಫುಲ್ ಪ್ರೋಟೀನ್. ಇದು ಈವನ್ ನೀವು ಬ್ರಾಹ್ಮಣರು ಲಿಂಗಾಯತರಾದರೂ ಕೂಡ ಕೋಳಿ ಮೊಟ್ಟೆ ಕೊಡಿ. ಇಟ್ಸ್ ಎ ವೆಜಿಟೇರಿಯನ್ ಫುಡ್, ನಾಟ್ ಎ ನಾನ್ ವೆಜಿಟೇರಿಯನ್ ಫುಡ್. ಆದ್ದರಿಂದ ಸ್ಪಷ್ಟ ಮಾಹಿತಿ, ಕೋಳಿ ಜ್ವರದ ಸಮಯದಲ್ಲಿ ಕೋಳಿ ತಿನ್ನಬಹುದು. ನಮಸ್ಕಾರ.